18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ಹೀರೋ ಆಗೋದಕ್ಕೆ ಯಾಕೆ ಇಷ್ಟು ತಡ ಆಯ್ತು? ಏನು ಅಡೆತಡೆಗಳು ಬಂದಿದ್ದಲ್ಲಿ? ಇಲ್ಲ, ನಾನು ಬಂದಿದ್ದೆ ಇರೋಬೇಕಂತ. ಆದ್ರೆ ಅಡೆತಡೆಗಳು ಅಂತಾನೆ ನಾನೇನು ಅದೇ ಸೂಪರ್ ಸ್ಟಾರ್ ಅಲ್ಲ, ಅದೊಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಿರೋ ವ್ಯಕ್ತಿ ಅಲ್ಲ. ಅದೇ ಗಾಡ್ ಫಾದರ್ ಅಂತಾರೆ ಗೊತ್ತಾ, ಒಂದು ಕಿರೀಟ, ಪಿಲ್ಲರ್ಗಳು ಅಂತಾರೆ ಗೊತ್ತಾ, ಅದು ಯಾವ್ದು ನನ್ನ ಜೀವನದಲ್ಲಿ ಇಲ್ಲ. ನಾನಿವತ್ತು ಏನ್ ಇಲ್ಲಿ ಕುಂತಿದ್ದೀನಿ, ಅದನ್ನ ನಾನು ನನ್ನ ಸ್ವಂತ ಶ್ರಮದಿಂದ ನಾನು ಕಷ್ಟಪಟ್ಟು ನಾನು ಏನ್ ಆಗ್ಬೇಕು ಅನ್ಕೊಂಡಿದ್ದೆ, ಆ ಶ್ರಮದಿಂದ ನಾನು ಇವತ್ತು ಇಲ್ಲಿ ಬಂದು ಕುಂತಿದ್ದೀನಿ ಹೊರತು ನನಗೆ ಯಾವ್ದೇ ಗಾಡ್ ಫಾದರ್ ಇಲ್ಲ, ನನ್ಗೆ ಯಾರು ಸಪೋರ್ಟ್ ಮಾಡಿಲ್ಲ, ಯಾರು ಬೆಳೆಸಿಲ್ಲ. ನನಗೆ ಸಪೋರ್ಟ್ ಮಾಡಿರೋದು ಒಂದೇ, ನನ್ನ ಕೆಲ್ಸ. ನನ್ನ ಕೆಲ್ಸ ಸಪೋರ್ಟ್ ಮಾಡಿದೆ. ನಾನು ಬಿದ್ದಾಗ್ಲೂ, ಎದ್ದಾಗ್ಲೂ, ಕೆಳಗಡೆ ಎಲ್ಲ ಕಳ್ಕೊಂಡಾಗ್ಲೂ ನನ್ನ ಕೆಲ್ಸ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು, ನನ್ನ ಕೆಲ್ಸ ನಂಬಿರ್ತಕ್ಕಂಥ ವ್ಯಕ್ತಿಗಳು, ನನ್ನ ಕೆಲ್ಸ ಗೊತ್ತಿರ್ತಕ್ಕಂಥ ವಾಹಿನಿಗಳು, ಇದೇ ಮೀಡಿಯಾ. ಇಷ್ಟೇ ಜನ ನನಗೆ ಕೆಲಸ ಮಾಡಿ ಸಪೋರ್ಟ್ ಮಾಡಿರೋದು. ಯಾವುದೇ ಕುಟುಂಬ ಆಗ್ಲಿ, ಯಾವುದೇ ಫ್ಯಾಮಿಲಿ ಆಗ್ಲಿ, ಯಾವುದೇ ರಿಲೇಷನ್ಸ್ ಆಗ್ಲಿ, ಯಾವುದೇ ಫ್ರೆಂಡ್ಸ್ ಆಗ್ಲಿ, ಯಾವುದೇ ಹೊರಗ್ಲಾರಾಗ್ಲಿ, ನಾನಿದ್ದೀನಿ ಹಂಗೆ ಹಿಂಗೆ ಅಂತೇಳಿ ಯಾರು ನಂಗೆ ಸಪೋರ್ಟ್ ಮಾಡಿಲ್ಲ. ನನ್ನ ಕೆಲ್ಸ ನನ್ನನ್ನ ಗಟ್ಟಿಯಾಗಿ ಹಿಡ್ಕಂತು, ನಾನ್ ನಂಬಿರ್ತಕ್ಕಂಥ ದೈವ ಬಲ, ನಾನ್ ನಂಬಿರ್ತಕ್ಕಂಥ ವಾಹಿನಿಗಳು, ನನ್ನ ಕೆಲಸ ಇವತ್ತು ಇಲ್ಲಿಗೆ ತಂದು ಕುಂತಿದೆ ಮೇಡಮ್.